ನಿಂದೆ ನಿನ್ನ ಜಗಿಸದು ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ ಆತ್ಮವಿಶ್ವಾಸವೇ ನಿನ್ನ ಆಯುಧ ಸ್ವಾತಂತ್ರ್ಯ ನಂತರದ 60 ವರ್ಷಗಳಲ್ಲಿ ರಾಷ್ಟ್ರವು ಕಂಡರಿಯದಂತಹ ಅಭೂತಪೂರ್ವ ಸರ್ಕಾರ 2006 ಫೆಬ್ರವರಿ 3ರಂದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಎಂಬ ಮೂಲ ಮಂತ್ರದೊಂದಿಗೆ ವಿಧಾನಸೌಧದ ಮೆಟ್ಟಿಲೇರಿದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜ್ಯದ ಉನ್ನತಿಗೆ ಕಂಡ ಕನಸು ಅಪಾರ. ದೇವೇಗೌಡನ ಹೋರಾಟದ ಕೆಚ್ಚು ನಿನ್ನ ಜೀವನದಲ್ಲಿ ಅಳವಡಿಸ್ಕೋ, ನಿನ್ನನ್ನು ಯಾರು ಎದುರಿಸಕ್ಕಾಗಲ್ಲ. ಆತ್ಮವಿಶ್ವಾಸವನ್ನೇ ಬಂಡವಾಳವನ್ನಾಗಿಸಿಕೊಂಡು ಅಭಿವೃದ್ಧಿಪರ ಚಿಂತನೆಗಳಿಗೆ ಚಾಲನೆ ನೀಡಿದ ಯುವ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಬಡ ಜನರನ್ನು ಬಾಧಿಸುತ್ತಿದ್ದ ಸಾರಾಯಿ ಮತ್ತು ಲಾಟರಿ ನಿಷೇಧ, ರೈತರ ಸಾಲ ಮನ್ನಾದಂತಹ ದಿಟ್ಟ ಹೆಜ್ಜೆಗಳನ್ನಿಟ್ಟರು. ಈ ರಾಜ್ಯದ 20 ತಿಂಗಳ ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನನ್ನ ಜೀವನದಲ್ಲಿ ಮರಲಿಕ್ಕೆ ಆಗದೇ ಇರತಕ್ಕಂಥ ಹಲವಾರು ನೆನಪುಗಳನ್ನು ತುಂಬಿಕೊಂಡಿದ್ದೇನೆ. ಹಿಂದಿನ ಸರ್ಕಾರಗಳ ಬಂಡವಾಳಶಾಹಿ ಧೋರಣೆಯಿಂದ ಸಂಕಷ್ಟದಲ್ಲಿ ಮುಳುಗಿದ್ದ ರೈತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರೈತಾಪಿ ವರ್ಗ ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದ ಘಟನೆಗಳು ಸರ್ವೇ ಸಾಮಾನ್ಯವಾಗಿತ್ತು. ಯಾತಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ? ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಅಂತ ಹೇಳ್ತೀವಿ ನಾವು, ವೇದಿಕೆ ಮೇಲೆ ಬಾಯಿ ತುಂಬಾ ಆರಿಸ್ತೀವಿ. ಏನ್ ಮಾಡಿದೀವಿ ರೈತರಿಗೆ? 60 ವರ್ಷದ ಇತಿಹಾಸ. ಗ್ರಾಮಾಂತರ ಪ್ರದೇಶ, ಅದರಲ್ಲೂ ರೈತಾಪಿ ವರ್ಗದ ಪರ ಅಪಾರ ಕಾಳಜಿ ಹೊಂದಿದ್ದ ಕುಮಾರಸ್ವಾಮಿಯವರ ಸರ್ಕಾರವು ರೈತ ಸಮೂಹದ ಏಳಿಗೆಗೆ ಕಾಯ ವಾಚ ಮನಸ್ಸಾ ಶ್ರಮಿಸಿ ರೈತರ ಆತ್ಮವಿಶ್ವಾಸ ಹೆಚ್ಚಿಸುವ ಸಲುವಾಗಿ ರೈತರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮ ರೈತರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅರಿಯುವ ಪ್ರಾಮಾಣಿಕ ಪ್ರಯತ್ನ. ಇದು ರೈತರಲ್ಲಿ ಸರ್ಕಾರ ತಮ್ಮೊಂದಿಗಿದೆ ಎಂಬ ಭಾವನೆಯನ್ನು ಮೂಡಿಸಿತು. ಕೇವಲ ಸಂವಾದದಿಂದ ಮಾತ್ರ ಸಮಸ್ಯೆ ಪರಿಹಾರ ಆಗದು ಎಂಬ ಅರಿವಿದ್ದ ಕುಮಾರಸ್ವಾಮಿಯವರು ಸಾಲ ಮನ್ನಾದಂತಹ ಯೋಜನೆಯ ಜಾರಿಗೆ ಚಿಂತಿಸಿದರು. ಇದಕ್ಕೆ ಮಿತ್ರ ಪಕ್ಷಗಳ ತೀವ್ರ ವಿರೋಧ ವ್ಯಕ್ತವಾಯಿತು. ಸರ್ಕಾರ ಪತನ ಬೆದರಿಕೆಯೂ ಎದುರಾಯಿತು. ಇದ್ಯಾವುದನ್ನೂ ಲೆಕ್ಕಿಸದೆ ಕುಮಾರಸ್ವಾಮಿಯವರು ಸಾಲ ಮನ್ನಾದಂತಹ ರೈತಪರ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದರು. 25,000 ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಮತ್ತು 4% ಬಡ್ಡಿ ದರದಲ್ಲಿ ಹೊಸ ಸಾಲ ಮಂಜೂರಾತಿ. ಇದು ಅವರ ಇಚ್ಛಾಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ರೈತರ ಬದುಕು ದುಸ್ತರವಾದಂಥ ಸನ್ನಿವೇಶವನ್ನು ನಾವೇನು ಕಂಡುವು, ನಮ್ಮ ಸರ್ಕಾರದಲ್ಲಿ ನಾನು ತೆಗೆದುಕೊಂಡಂಥ ಹಲವಾರು ನಿರ್ಧಾರಗಳಲ್ಲಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಕಬ್ಬು ಬೆಳೆದಂಥ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದಂಥ ನಮ್ಮ ರೈತರುಗಳಿಗೆ ಸರಿಯಾದ ರೀತಿಯ ಒಂದು ಬೆಳೆಗೆ ಬೆಲೆ ಸಿಗದೆ ಬೆಳೆಯನ್ನು ಮಾರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ 25,000 ರೂಪಾಯಿಗಳವರೆಗೆ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮದ ದಿಟ್ಟ ನಿರ್ಧಾರವನ್ನೇನು ಮಾಡಿದ್ದೇವೆ, ಅದು ಮುಂದಿನ ದಿನಗಳಲ್ಲಿ